ತಾಲೂಕಿನ ಗೊಜ್ಜನಾಡು ಗ್ರಾಮ ಪಂಚಾಯಿತಿ ಅಧಿಕಾರಿ ಪ್ರತಿದಿನ ಕರ್ತವ್ಯಕ್ಕೆ ಸರಿಯಾಗಿ ಹಾಜರಾಗುತ್ತಿಲ್ಲ. ಕರೆ ಮಾಡಿದ್ರೆ ಅವಾಚ್ಯ ಶಬ್ದಗಳಿಂದ ಬೈಯುತ್ತಿದ್ದಾರೆಂದು ಆರೋಪಿಸಿ ಸದಸ್ಯರು ಸೇರಿದಂತೆ ಗ್ರಾಮಸ್ಥರು ಪಂಚಾಯಿತಿ ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು. ಹೌದು, ಗುರುವಾರರಂದು ಸಾಮಾನ್ಯ ಸಭೆ ಇದ್ದ ಕಾರಣ ಸಭೆಗೆ ಬಾರದೆ ಇದ್ದರಿಂದ ಸದಸ್ಯೆ ತಿಮ್ಮರಾಜಮ್ಮ ಅವರ ಪತಿ ರಾಜಕುಮಾರ ಎಂಬಾತನು ಪಿಡಿಒ ರಾಘವೇಂದ್ರರವರಿಗೆ ದೂರವಾಣಿ ಮುಖಾಂತರ ಕರೆ ಮಾಡಿ ಪ್ರಶ್ನಿಸಿದ್ದಾರೆ. ನನಗೆ ಕರೆ ಮಾಡಲು ನೀನು ಯಾರು ಎಂದು ಕೆಟ್ಟ ಪದಗಳಿಂದ ನಿಂದಿಸಿದ್ದಾರೆ. ಇನ್ನು ಈ ಪಂಚಾಯಿತಿಗೆ ಯಾವೊಬ್ಬ ಅಧಿಕಾರಿಯೂ ಸಮಯಕ್ಕೆ ಸರಿಯಾಗಿ ಬಾರದ ಕಾರಣ ಸರ್ಕಾರಿ ಸೇವಾ ಸೌಲಭ್ಯಗಳು ಜನರಿಗೆ ಸಿಗುತ್ತಿಲ್ಲ. ಗ್ರಾಮದ ಕುಂದುಕೊರತೆಗಳನ್ನು ಪರಿಹರಿಸುವವರಿಲ್ಲ. ನೀರು ಪೂರೈಕೆಯಲ್ಲಿನ ವ್ಯತ್ಯಯ, ಬೀದಿ ದೀಪಗಳ ನಿರ್ವಹಣೆ, ಚರಂಡಿಗಳ ಶುಚಿತ್ವದ ಕೆಲಸಗಳು ಸರಿಯಾಗಿ ಆಗುತ್ತಿಲ್ಲ. ಮಧ್ಯಾಹ್ನ 1 ಗಂಟೆಯಾದರೂ ಕಚೇರಿ ಯಾರೂ ಬಾರದ ಕಾರಣ ಪಂಚಾಯಿತಿ ಸದಸ್ಯರು ಮತ್ತು ಸಾರ್ವಜನಿಕರು ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ್ದೇವೆ. ಇಂತಹ ಅಧಿಕಾರಿಗಳನ್ನು ಅಮಾನತು ಮಾಡಬೇಕೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಂತರ ಅರಸೀಕೆರೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರ ಮನವೊಲಿಸಿ ಪಂಚಾಯಿತಿ ಬೀಗವನ್ನು ತೆಗೆಸಿದರು. ವರದಿ ಅನಿಲ್ ಯಾದವ್, NKS TV4 ಪಾವಗಡ. ಸರ್, ನಮ್ಮ ಹೆಸರು ರಾಜ್ಕುಮಾರ್ ಅಂತೇಳಿ ದೌಡಬೆಟ್ಟ. ನಮ್ಮ ಮನೆಯವರು ದೌಡಬೆಟ್ಟ ಗ್ರಾಮದಲ್ಲಿ ಮೆಂಬರು. 31ನೇ ತಾರೀಕು ಸಾಮಾನ್ಯ ಸಭೆ ಕರೆದಿದ್ರು. ಆ ಸಭೆಗೆ ನಮ್ಮ ಮನೆಯವ್ರು ಬಂದಿದ್ರು. ಖರ್ಚು ಲೆಕ್ಕ ಓಚರ್ ಬಗ್ಗೆ ಮೀಟಿಂಗಲ್ಲಿ ಕೇಳಿದ್ದಾರೆ. ಬುಧವಾರ ಕೊಡ್ತೀನಿ ಅಂತ ಹೇಳಿದ್ರು. ನಮ್ಮ ಮನೆಯವ್ರು ಬಾ ಮೀಟಿಂಗ್ ಹೋಗೋಣ ಅಂತ ಕರ್ಕೊಬಂದರು. 11:30 ಬಂದ್ವಿ ನಾವು. 11 ಗಂಟೆಗೆ ಹೇಳಿದ್ರು. 11:30 ಬಂದರೆ ಯಾವೊಬ್ಬ ನೌಕರ ಇಲ್ಲಿ ಜವಾನಿಂದ ಹಿಡಿದು ಒಬ್ಬ PDO ಯಾರು ಒಬ್ಬ ನೌಕರ ಇರಲಿಲ್ಲ. ಆಫೀಸಲ್ಲಿ ಖಾಲಿ ಇತ್ತು. ನಾನು PDOಗೆ ನಮ್ಮ ಮನೆಯವ್ರು ಫೋನ್ ಯೂಸ್ ಮಾಡಲ್ಲ. ನನ್ನ ಫೋನಿಂದಲೇ PDO ಫೋನ್ ಯೂಸ್ ಮಾಡಿದೆ. ಫೋನ್ ಮಾಡಿ ಕರೆ ಮಾಡಿದೆ. ನಾನು ತುಮಕೂರು ಹೋಗ್ತಾ ಇದ್ದೀನಿ, ಇವತ್ತು ಮೀಟಿಂಗ್ ಇಲ್ಲ, ಯಾಕ್ರಿ ಬಂದೆ, ಯಾಕೆ ಕಾಯ್ತಾ ಇದ್ದೀರಾ ಸರ್? ಮತ್ತು ನೀವು ಹೇಳ್ಬೋದಾಗಿತ್ತಲ್ಲ, ನಮಗೆ ನಾವ್ಯಾಕೆ ಬರ್ತಿದ್ವಿ ಇಷ್ಟು ಜನನ, ನೀವು ಯಾಕೆ ಮುಂಚೆ ನಮಗೊಂದು ಮೆಸೇಜ್ ಆಗ್ಬೋದಾಗಿತ್ತಲ್ಲ ಮೀಟಿಂಗ್ ಇಲ್ಲ ಅಂತೇಳಿ ಅಂದೆ. ಏನು ಜನ ಅಂದ್ಕೊಂಡಿದ್ರೆ ಏನು ತಿಳಿದಿದ್ರೆ ಸರ್ ಮೆಂಬರ್ಗಳನ್ನ ನೀವು ಅಂತ ನಾನು ಈ ಥರ ಕೇಳಿದರೆ ಅವನು ಉಡಾಪೆ ಉತ್ತರ ಕೊಟ್ಟು, ನೀನು ಯಾರೋ ಫೋನ್ ಮಾಡೋಕ್ಕೆ ಇಡಲೇ ಲೌಡಕ್ಕೆ ಬೋಲ್ ಅಂತ ಒಬ್ಬ ನಾನು ಸಾರ್ವಜನಿಕನ ಕೇಳ್ತಾ ಇದ್ದೀನಿ ಅಂದ್ರೆ ಇಕ್ಕಲ್ಲೇ ಫೋನು ನಿನ್ನ ಹತ್ರ ಏನು ಮಾತಾಡ್ಬೇಕಂತೇಳಿ ಉಡಾಪೆ ಉತ್ತರ ಕೊಟ್ಟು ಸುಮ್ಮನೆ ಈಗ ನಮ್ಮನ್ನು ಬೆದರ್ಸೋಕ್ಕೆ ನಾನು ಅವನ ದೌಲತ್ತಿನ ಮಾತಿಗೋಸ್ಕರ ನಾನು ಪಂಚಾಯತಿ ಬೀಗ ಹಾಕಿದ್ದೀನಿ. ಯಾರೋ ಇವಾಗ 1 ಗಂಟೆ ಆಗಿದೆ, 1 ಗಂಟೆವರೆಗೂ ಯಾರೋ ಒಬ್ಬ ನೌಕರ ಬಂದಿಲ್ಲ. ಅದಕ್ಕೆ ಬೀಗ ಜಡಿದಿದ್ದೀವಿ. ಪೊಲೀಸರನ್ನ ಕಳಿಸಿದ್ದಾನೆ. ಇಲ್ಲಿ ಯಾರೋ ಗಲಾಟೆ ಮಾಡ್ತಾವ್ರೆ, ನಮಗೆ ರಕ್ಷಣೆ ಕೊಡಿ ಅಂತ. ನಾವು ಗಲಾಟೆ ಮಾಡ್ಕೊಳಕ್ಕೆ ಒಬ್ಬ ಜವಾನ್ ಇಲ್ಲ ಪಂಚಾಯತಿಲಿ. ಯಾರ ಹತ್ರ ಗಲಾಟೆ ಮಾಡೋಣ? ಫೋನಲ್ಲಿ ಕೇಳಿದ್ದೀನಿ ಅಷ್ಟೇ. ಈಗ ಪೊಲೀಸರು ಕರೆಸಿದ್ದಾನೆ ಹತ್ತಿಕ್ಕಕ್ಕೆ. PDO ಅಷ್ಟು ದುರಂಕಾರಿ PDO. ಅವನ ದುರಂಕಾರನ ನಮ್ಮ ಪಂಚಾಯತಿಯಿಂದ ತೊಲಗಿಸಿದ್ರೆ ಈ ಗ್ರಾಮ ಪಂಚಾಯತಿಗೆ ಒಳ್ಳೆ ಇದು ಬರುತ್ತೆ. ಇಂಥ ದುರಂಕಾರಿ ಭಾಳ ದುರಂಕಾರಿ ಅಂದರೆ ವಿಪರೀತ ದುರಂಕಾರಿ. ಸಕಾಲಕ್ಕೆ ಆ ಆಫೀಸಿಗೆ ಬರಲ್ಲ. 3 ತಿಂಗಳು 4 ತಿಂಗಳಿಗೊಮ್ಮೆ ಬರ್ತಾನೆ. 2 ಪಂಚಾಯತಿ ಇಲ್ಲಿ ಕೇಳಿದ್ರೆ ನಾನು ಬೇರೆ ಪಂಚಾಯತಿಯಲ್ಲಿ ಇದ್ದೀನಿ ಅಂತ ಹೇಳ್ತಾನೆ. ಬೇಕಾಬಿಟ್ಟು ಬಿಲ್ಲುಗಳು ಡ್ರಾ ಮಾಡ್ತಾನೆ. ಯಾವುದೇ ಒಂದು ಮಾಹಿತಿ ಕೊಡ್ತಾ ಇಲ್ಲ, ಸಾರ್ವಜನಿಕರಿಗೂ ಕೊಡ್ತಾ ಇಲ್ಲ, ಸಕಾಲಕ್ಕೆ ಸಭೆಗಳು ಕರೀತಾ ಇಲ್ಲ, ಬೀದಿ ದೀಪಗಳು ನಿರ್ವಹಣೆ ಮಾಡ್ತಾ ಇಲ್ಲ, ಏನು ಮೂಲಭೂತ ಸೌಕರ್ಯಗಳೇ ಕೊಡ್ತಾ ಇಲ್ಲ. ಇವನು ಈ PDO ರಾಘವೇಂದ್ರ ಬಂದಾಳಿದ್ದ ನಮ್ಮ ಪಂಚಾಯತಿ ಅಧೋಗತಿಯಲ್ಲಿ ನಿಂತಿದೆ. ಇವಾಗ ನಾನೇ ಸರ್ ಹಿಂಗೆ PDO ಹಿಂಗೆ ಮಾತಾಡ್ತಾ ಇದ್ದಾರೆ. ನಾವು ದೌಡ್ಬಾರ್ದು ಸಾರ್ವಜನಿಕರು ಮಾತಾಡ್ತಿದ್ವಿ ಅಂದ್ರೆ ಮಾತಾಡ್ತೀನಿ ಅಂತ ಹೇಳ್ತಿದ್ದಾರೆ. ಈಗ ಫೋನ್ ನಾಟ್ ರೀಚಬಲ್ ಬರುತ್ತೆ. CS ಫೋನ್ ಮಾಡಿದೆ, 3-4 ಸಲ ಅವ್ರ PA ಅಟೆಂಡ್ ಮಾಡ್ತಾವ್ರೆ. ಯಾರು ಈಗ ಮಾತಾಡ್ತೀನಿ, ನಿಮ್ಮ ಹತ್ರ ಮಾತಾಡ್ತೀನಿ, CS ಇವರ ನಿಮ್ಮ PDO ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾವ್ರೆ. ನಾನು 11 ಗಂಟೆ ಇದ್ದಲ್ಲೂ ಎಲ್ಲ ಅಧಿಕಾರಿಗಳು ಫೋನ್ ಮಾಡ್ತಾ ಇದ್ದೀನಿ. 1:15 ಆಗಿದೆ. 1:15ವರೆಗೂ ಯಾವೊಬ್ಬ ನೌಕರನು ಬಂದಿಲ್ಲ, ಮೇಲಧಿಕಾರಿಗಳು ಬಂದಿಲ್ಲ. ನಮಗೆ ನ್ಯಾಯ ಸಿಗೋವರೆಗೂ ನಾವು ಬೀಗ ಹಾಕೊಂಡು ಇಲ್ಲೇ ಕುಂತಿರ್ತೀವಿ ಸರ್. ಸರ್, ನಮ್ಮ ಹೆಸರು ಮಂಜುನಾಥ್ ಟಿ ಅಂತ. SDA ಸರ್, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಅಂತ. ಈಗ ಸದಸ್ಯರೆಲ್ಲ ಬಂದು ಪಂಚಾಯತಿಗೆ ಬೀಗ ಹಾಕಿದ್ರು. ಯಾವ ವಿಚಾರಕ್ಕೆ ಬೀಗ ಹಾಕಿದ್ರು? ಏನು ಸಮಸ್ಯೆ ಏನಾಗ್ತಿದೆ ಸರ್? ನಾವು ಈ ಎಕ್ಸಿಕ್ಯೂಟಿವ್ ಫೀಲ್ಡ್ ಸರ್, ಏನಾಗಿದೆ, ನಾನು ಪಾವಡ್ಗೆ ಹೋಗ್ಬಿಟ್ಟು NRIದು ಯಾವುದೋ ನಾಮಫಲಕ ಬೇಕಾಗಿತ್ತು ಸರ್. PDO ಅವ್ರು ಫೋನ್ ಮಾಡಿದರು. ಹಂಗೆ ಪಾವಡ್ಗೆ ಹೋಗ್ಬಿಟ್ಟು ತಗೊಂಡು ಹೋಗೋಣ ಅಂತೇಳಿ ಅಲ್ಲಿ ಆಟೋ ಸ್ವಲ್ಪ ಲೇಟ್ ಆಯ್ತು ಸರ್. ಆಟೋ ಈಗ ಹಾಕ್ಸ್ಬಿಟ್ಟು ಬಂದೆ ಸರ್. ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಸರ್. ಈಗ ತಡವಾಗಿ ಬಂದಿರೋದ್ರ ಕಾರಣಕ್ಕಾಗಿ ಬೀಗ ಹಾಕಿರೋಲ್ಲ? ತಡವಾಗಿ ಬಂದಿದ್ದಾರೆ ಅಂತ ಇದು ಮಾಡಿದ್ದಾರೆ ಸರ್. ಈಗ ನಮ್ಮ PDO ಸಾಹೇಬರು 2 ಪಂಚಾಯತಿ ಸರ್, ಕನ್ಮೇಡಿ ಪಂಚಾಯತಿಯಲ್ಲಿ ಸೋಷಿಯಲ್ ಆಡಿಟ್ ಇದೆಯಂತೆ, ಅಲ್ಲಿ ಅಟೆಂಡ್ ಆಗಿದ್ದಾರೆ ಸರ್. ಮತ್ತು ನಮ್ಮ ಇವರು DO ಇದು UPS ಇದಾಗಿದೆ ಸರ್, ರಿಪೇರಿ ಕೊಟ್ಟಿದೆ. ಅದಕ್ಕೆ ಅದ್ರ ಜೊತೆಗೆ ಮತ್ತು ಸ್ವಚ್ಛವಾಹಿನಿದು ಸರ್ವಿಸ್ಗಿದೆ. 2 ಅದರಲ್ಲೇ ಹಾಕ್ಕೊಂಡು ಹೋಗ್ಬಿಟ್ಟು ಬ್ಯಾಟ್ರಿ ಎಲ್ಲ ತುಮಕೂರು ಹೋಗಿದ್ದಾರೆ ಸರ್. ಈ ನಮ್ಮ ಬಿಲ್ ಕಟ್ರು ಅವ್ರದ್ದೇನು ಜಾತ್ರೆ ಇದೆ ಅಂತ ಸರ್, ಜಾತ್ರೆಗೆ 2 ದಿವಸ ರಜೆ ಹಾಕಿದ್ದಾರೆ ಸರ್.
ಸರಿ ಸರ್, ಹಾಗಾದ್ರೆ ಈಗ ಯಾರು ಇಲ್ಲ ಅಂದ್ರೆ ಸಾರ್ವಜನಿಕರು ಬಂದಾಗ ಅವ್ರು ಇಲ್ಲ ಸರ್, ನಮ್ಮ P1 ಇದ್ರು ಸ್ವಲ್ಪ ಲೇಟಾಗಿ ಬರ್ತೀವಿ, ಯಾರಾದರೂ ಬಂದರು ಸ್ವಲ್ಪ ಇದು ಮಾಡಿ. ಮೆಂಬರ್ಸ್ ಅವ್ರು ಬರ್ತಾರೆ. ಇವತ್ತು ಮೋಸ್ಟ್ ಆಫ್ ಆಲ್ ಮೀಟಿಂಗ್ ಅಂತ ಇತ್ತು, ಮೀಟಿಂಗ್ ಕ್ಯಾನ್ಸಲ್ ಸರ್. 8:15ಗೆ ಮೆಸೇಜ್ ಮಾಡಿದ್ದೀವಿ ಸರ್ ಗ್ರೂಪ್ಗೆ. ಕೆಲವರು ನೋಡ್ಕೊಂಡಿರ್ತಾರೆ. ಈಗ ಅದೇ ನಾನು ಮೆಮೊ ಕಳ್ಸಕ್ಕಂತಾನೆ ಈಗ ಬಂದು ರೆಡಿ ಮಾಡ್ತಾ ಇದ್ದೀನಿ ಸರ್, ಮಾಡ್ತೀವಿ. ಈಗ ಮಧ್ಯಾಹ್ನ ಟೈಮ್ ಬಂದು ಪಂಚಾಯತಿಗೆ ಮೀಟಿಂಗ್ ಕೊಟ್ರೆ ಇಲ್ಲ ಸರ್, ನಾವೇನು ಉದ್ದೇಶಕ್ಕೆ ಲೇಟ್ ಮಾಡ್ತಾ ಇಲ್ಲ ಸರ್, ಕೆಲಸ ಇದ್ದು ಪಾವರ್ದಿಂದ ಈಗ ಬಂದಿದೆ ಸರ್. ಕನಿಷ್ಠ ಪಕ್ಷ ಯಾರಾದ್ರೂ ಒಬ್ಬ ಅಧಿಕಾರಿ ಇರ್ಲೇಬೇಕಲ್ವಾ? ಇರ್ಬೇಕು ಸರ್. ಸಾರ್ವಜನಿಕರು ಬಂದಾಗ ಅವ್ರ ಸಮಸ್ಯೆ ಬಗೆಹರಿಸೋರು ಯಾರೋ ಇರಬೇಕು ಸರ್. ಈಗ ಅನಿವಾರ್ಯ ಕಾರಣ ಎಲ್ರಿಗೂ ಒಂದೊಂದು ಕೆಲಸ ಬಿದ್ದುಬಿಟ್ಟು ಬರೋಕ್ಕಾಗಿಲ್ಲ ಸರ್, ಅಷ್ಟೇ. ಅವು ಬಿಲ್ ಕಲೆಕ್ಟರ್ ಇರಬೇಕಾಯ್ತು, ಅವನೇನೋ ಅವರು ಹೆಣ್ಮಗಳು ಊರಲ್ಲಿ ಜಾತ್ರೆ ಇದೆ ಅಂತೆ. ಇಲ್ಲ ಸರ್ ಅಂತ ನೆನ್ನೆನೇ ರಿಕ್ವೆಸ್ಟ್ ಮಾಡಿಕೊಂಡು ರಜೆ ಕೇಳಿ ಹೋಗ್ಯಾರ ಸರ್. ಒಟ್ಟಾರೆ ಇದು ಬೇಜವಾಬ್ದಾರಿತನ ಅಂತೂ ಇದು ಕಾಣ್ತಿದೆ ಸರ್. ಇದು ಫೀಲ್ಡು ನಮ್ಮ ಫೀಲ್ಡಲ್ಲಿ ಬೇಜವಾಬ್ದಾರಿತನ ಅಂತ ಅಲ್ಲ ಸರ್, ಎಕ್ಸಿಕ್ಯೂಟಿವ್ ಫೀಲ್ಡು. ನಿಮಗೂ ಗೊತ್ತೇ ಇರುತ್ತೆ ಅದ್ರ ಬಗ್ಗೆ. ನಾವೇನು ನಿಮ್ಗೆ ಹೇಳೋ ಅಷ್ಟು ಅವಶ್ಯಕತೆ ಏನಿಲ್ಲ ಸರ್, ನಿಮ್ಗೆ ಗೊತ್ತೇ ಇದೆ. ಇರ್ಲಿ, ಬಟ್ ಯಾರಾದ್ರೂ ಒಬ್ರು ಇದ್ದು ಬಂದಂತ ಸಾರ್ವಜನಿಕರು ಯಾರನ್ನ ಭೇಟಿ ಆಗ್ತಾರೆ, ಯಾರು ಮಾಹಿತಿ ಕೊಡೋರು ಯಾರು ಅವ್ರಿಗೆ? ಅದೇ ಸರ್, ಆಯಿತು ಸರ್.